ಆತ್ಮೀಯ ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ಈ ಒಂದು ವಿಡಿಯೋದಲ್ಲಿ ನಾನು ಒಂದು ದಂತಕಥೆಯನ್ನು ಹೇಳ್ತಾ ಇದ್ದೇನೆ. ಆ ಕತೆ ಬುದ್ಧ ಮತ್ತು ಅಳಿಲಿಗೆ ಸಂಬಂಧಪಟ್ಟಂಥ ಕತೆ. ಬುದ್ಧ ಅಳಿಲನ್ನು ನೋಡಿ ತನ್ನ ಮನ ಪರಿವರ್ತನೆಯನ್ನು ಮಾಡಿಕೊಂಡಂಥ ಕತೆ ಇದು. ಇದೊಂದು ದಂತಕಥೆ ಆಗಿರ್ತದೆ. ಎಲ್ಲೋ ಓದಿದ್ದ ನೆನಪು, ಅದನ್ನು ನಾನು ನಿಮಗೆ ಇಲ್ಲಿ ಹೇಳ್ತಾ ಇದ್ದೀನಿ. ಯಾರು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ವೋ ಈಗಲೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇದ್ದೀನಿ. ಯಾರು ತಾವು ಮಾಡ್ತಕ್ಕಂಥ ಕೆಲಸವನ್ನು ತಮ್ಮ ಕೈಲಿ ಆಗಲ್ಲ ಅಂಥೇಳಿ ಅರ್ಧಕ್ಕೆ ನಿಲ್ಲಿಸ್ತಾರೋ ಅಂತಹ ವ್ಯಕ್ತಿಗಳು ಕೇಳಬೇಕಾದಂಥ ಒಂದು ಸುಂದರ ಕಥೆ ಇದು. ಬುದ್ಧ ಯಾರಿಗೆ ತಾನೇ ಗೊತ್ತಿಲ್ಲ? ಬುದ್ಧ ಇಡೀ ವಿಶ್ವಕ್ಕೆ ಗೊತ್ತಿರತಕ್ಕಂಥ ಒಬ್ಬ ವಿಶ್ವ ಮಾನವ ಅಂತ ಹೇಳ್ಬೋದು. ಬುದ್ಧ ತಾನು ರಾಜ್ಯದಲ್ಲಿ ಇರಬೇಕಾದ್ರೆ ಬಹಳ ಸುಖ ಸಂತೋಷದಿಂದ ತಂದೆ ತಾಯಿ ಹೆಂಡತಿ ಮಕ್ಕಳ ಜೊತೆ ಇರ್ತಾನೆ. ತಾನು ತನ್ನ ರಾಜ್ಯವನ್ನು ನೋಡಬೇಕು ಅಂತೇಳಿ ತನ್ನ ಸೇವಕನಾದ ಚನ್ನನ ಜೊತೆ ಒಂದು ರಾತ್ರಿ ಹೊರಡ್ತಾನೆ. ಒಬ್ಬ ರೋಗಿಯನ್ನು ನೋಡ್ತಾನೆ, ಒಬ್ಬ ವೃದ್ಧನನ್ನು ನೋಡ್ತಾನೆ, ಒಂದು ಶವವನ್ನು ನೋಡ್ತಾನೆ, ಮತ್ತು ಸನ್ಯಾಸಿಯನ್ನು ನೋಡ್ತಾನೆ. ಅವನು ನೋಡಿದಾಗ ಅವನು ಯಾವತ್ತೂ ಕೂಡ ಅವನ ಒಂದು ಅರಮನೆಯಲ್ಲಿ ಇಂಥ ದೃಶ್ಯಗಳನ್ನು ನೋಡಿರೋದಿಲ್ಲ. ಕಾರಣ ಏನಪ್ಪ ಅಂದರೆ, ಅವರ ತಂದೆ ಆ ರೀತಿ ಅವನಿಗೆ ಕಣ್ಣಿಗೆ ಯಾವುದೇ ರೀತಿ ದೃಶ್ಯಗಳು ಬೀಳದ ರೀತಿ ಅವರು ನೋಡ್ಕೋತಿರ್ತಾರೆ. ಯಾಕಂದರೆ ಸನ್ಯಾಸಿ ಹೇಳಿರ್ತಾರೆ, ಮುಂದೆ ಈ ಸಿದ್ಧಾರ್ಥ ದೊಡ್ಡ ಸನ್ಯಾಸಿ ಆಗ್ತಾನೆ ಅಂತೇಳಿ. ಆ ಒಂದು ಭಯದಿಂದ ಈ ಥರ ಸನ್ನಿವೇಶಗಳು ಕಾಣಬಾರ್ದು ಅಂತೇಳಿ ಆ ರೀತಿ ಅರಮನೆಯನ್ನು ಸೃಷ್ಟಿಸಿ ಕೊಟ್ಟಿರ್ತಾರೆ ಅವರ ತಂದೆ ಶುದ್ಧೋಧನ. ಈ ಸನ್ನಿವೇಶಗಳನ್ನು ನೋಡಿ ರಾತ್ರಿ ಸಿದ್ಧಾರ್ಥ ಮನೆಗೆ ಬರ್ತಾನೆ. ಮನೆಗೆ ಬಂದು ಮಲ್ಕೋತಾನೆ. ಆ ಮಲ್ಕೊಂಡಂಥ ಸಂದರ್ಭದಲ್ಲಿ ಅವನ ಕಣ್ಣಲ್ಲಿ, ಅವನ ಮನಸ್ಸಲ್ಲಿ ಬರೀ ಅದೇ ಚಿತ್ರಣ ಓಡ್ತಾ ಇರ್ತದೆ. ಮನುಷ್ಯ ಜೀವನ ಅಂದರೆ ಏನು? ಮನುಷ್ಯ ಜೀವನದ ಸತ್ಯ ಏನು? ಅದನ್ನು ನಾನು ಕಂಡುಕೊಳ್ಬೇಕು ಅಂತಕ್ಕಂಥ ಒಂದು ತವಕ ಅವನ ಮನಸ್ಸಲ್ಲಿ ಹುಟ್ಟುತ್ತೆ. ಆವಾಗ ತನ್ನ ಮನದ ಆಸೆಯನ್ನು ತನ್ನ ಸೇವಕನಾದಂಥ ಚನ್ನನಿಗೆ ಹೇಳ್ತಾನೆ. ಆ ಚೆನ್ನ ಆ ಸಿದ್ಧಾರ್ಥನನ್ನು, ಅಂದರೆ ಬುದ್ಧನ ಮೂಲ ಹೆಸರು ಸಿದ್ಧಾರ್ಥ, ಆ ಸಿದ್ಧಾರ್ಥನನ್ನು ಅರಮನೆಯಿಂದ ಆಚೆಗೆ ಕರ್ಕೊಂಡೋಗಿ ಬಿಟ್ಬಿಟ್ಟು ಬರ್ತಾನೆ. ಈ ಕಡೆ ಸಿದ್ಧಾರ್ಥ ತನ್ನ ಹೆಂಡತಿ, ಮಕ್ಕಳು, ತನ್ನ ಪರಿವಾರದವರು, ಅರಮನೆ ಎಲ್ಲನೂ ಬಿಟ್ಟು ನಾನು ಜೀವನದ ಸತ್ಯವನ್ನು ಅರಿತುಕೊಳ್ಬೇಕು ಅಂಥೇಳಿ ಕಠಿಣ ತಪಸ್ಸನ್ನು ಮಾಡೋದಕ್ಕೆ ಕುಳಿತುಕೊಳ್ತಾನೆ. ಸುಮಾರು ದಿನಗಳ ಕಾಲ, ಸುಮಾರು ವರ್ಷಗಳ ಕಾಲ ಕಠಿಣ ತಪಸ್ಸನ್ನು ಮಾಡೋದಕ್ಕೆ ಕೂತ್ಕೊಂಡು ತಪಸ್ಸನ್ನು ಮಾಡ್ತಾನೆ. ಆ ತಪಸ್ಸನ್ನು ಮಾಡಿದ್ರೂ ಕೂಡ ನಾನೇನು ಕೂಡ ಸಾಧಿಸ್ತಾ ಇಲ್ವಲ್ಲ, ನನಗೇನು ಕೂಡ ಆಗ್ತಿಲ್ವಲ್ಲ. ನಾನು ಕಠಿಣ ತಪಸ್ಸನ್ನು ಮಾಡ್ತಾಯಿದ್ದೀನಿ, ಜಪ ಮಾಡ್ತಾಯಿದ್ದೀನಿ, ಆದರೆ ನಾನು ಯಾವುದೇ ರೀತಿ ಸತ್ಯಾನ್ವೇಷಣೆಯನ್ನು ನಾನು ಮಾಡ್ಕೊಳ್ಳೋಕ್ಕಾಗ್ತಿಲ್ವಲ್ಲ. ನಾನು ನನ್ನ ಅರಮನೆಗೆ ಮತ್ತೆ ನಾನು ವಾಪಸ್ಸು ಹೊರಟೋಗ್ತೀನಿ ಅಂತಕ್ಕಂಥ ಒಂದು ಯೋಚನೆ ಅವನ ತಲೆಯಲ್ಲಿ ಬರ್ತದೆ. ಆ ತಲೆಯಲ್ಲಿ ಬಂದಂಥ ಸಂದರ್ಭದಲ್ಲಿ ಹೀಗೆ ಅವನು ನಡ್ಕೊಂಡು ಹೋಗ್ತಾ ಇರ್ತಾನೆ. ಆ ನಡ್ಕೊಂಡು ಹೋಗ್ತಿರ್ತಕ್ಕಂಥ ಸಂದರ್ಭದಲ್ಲಿ ಅವನ ಕಣ್ಣಿಗೆ ಒಂದು ದೃಶ್ಯ ಬೀಳ್ತದೆ. ಆ ದೃಶ್ಯ ಏನಪ್ಪ ಅಂದರೆ, ಒಂದು ಅಳಿಲು ಸರೋವರದ ನೀರಲ್ಲಿ ಮುಳುಗಿ, ಅದೊಂದು ದೊಡ್ಡ ಸರೋವರ, ಆ ಸರೋವರದ ನೀರಲ್ಲಿ ಅದು ಮುಳುಗುತ್ತೆ. ಮುಳುಗ್ಬಿಟ್ಟು ಬಂದು ರಸ್ತೆಗೆ ಅದರ ಬಾಲದಿಂದ ನೀರನ್ನು ಹಾಕ್ತಾ ಇರ್ತದೆ. ಇವನು ಆ ದೃಶ್ಯವನ್ನು ಅಲ್ಲೇ ನಿಂತ್ಕೊಂಡು ನೋಡ್ತಿರ್ತಾನೆ. ಆ ಅಳಿಲು ಪ್ರತಿ ಬಾರಿ ಹೋಗ್ತಕ್ಕಂಥದ್ದು, ಸರೋವರಕ್ಕೆ ಬೀಳ್ತಕ್ಕಂಥದ್ದು, ತನ್ನ ಬಾಲದಿಂದ ರಸ್ತೆಗೆ ನೀರನ್ನು ಹಾಕ್ತಕ್ಕಂಥದ್ದು. ಈ ಕೆಲಸವನ್ನು ಮಾಡ್ತಿರ್ತಕ್ಕಂಥ ಅಳಿಲನ್ನು ನೋಡಿದಂಥ ಸಿದ್ಧಾರ್ಥ ಕೇಳ್ತಾನೆ, ಅಳಿಲೆ, ಏನು ನೀನು ಕೆಲಸ ಏನು ನೀನು ಮಾಡ್ತಿರ್ತಕ್ಕಂಥ ಕೆಲಸ ಅಂತ ಕೇಳಿದಾಗ ಆ ಅಳಿಲು ಹೇಳ್ತಿದ್ದಂತೆ, ನೋಡಪ್ಪ,
ಈ ಸಾಗರದಲ್ಲಿ, ಈ ಒಂದು ಸರೋವರದಲ್ಲಿ ಸುಮಾರು ನೀರಿದೆ. ಈ ರಸ್ತೆ ನೀರಿಲ್ಲದೆ ಒಣಗೋಗಿದೆ. ಅದಕ್ಕೆ ನಾನು ಏನು ಮಾಡ್ತಾಯಿದ್ದೀನಿ ಅಂತಂದರೆ, ಈ ಒಂದು ಸರೋವರದ ನೀರನ್ನು ನಾನು ಆ ರಸ್ತೆಗೆ ಹಾಕಿ ಆ ರಸ್ತೆಯನ್ನು ತಂಪು ಮಾಡ್ತಾಯಿದ್ದೀನಿ ಅಂತ ಆ ಅಳಿಲು ಆ ಸಿದ್ಧಾರ್ಥ ಅಥವಾ ಬುದ್ಧನಿಗೆ ಹೇಳುತ್ತೆ. ಆ ಹೇಳಿದಂಥ ಸಂದರ್ಭದಲ್ಲಿ ಆ ಬುದ್ಧ ಅಥವಾ ಸಿದ್ಧಾರ್ಥ ಹೇಳ್ತಾನೆ, ಏನಿಷ್ಟು ಉದ್ದವಾಗಿರ್ತಕ್ಕಂಥ ಒಂದು ರಸ್ತೆಗೆ ನಿನ್ನ ಕೈಲಿ ಈ ನೀರನ್ನು ಹಾಕಿ ತಂಪು ಮಾಡೋಕ್ಕೆ ಸಾಧ್ಯನಾ ಅಂತ. ಆಗ ಅದು ಹೇಳುತ್ತೆ, ನಾನು ನನ್ನ ಕೆಲಸವನ್ನು ನಾನು ಪ್ರಾಮಾಣಿಕವಾಗಿ ಮಾಡಬೇಕು ಅಂದ್ಕೊಂಡಿದ್ದೀನಿ. ಹಿಡಿದ ಕೆಲಸವನ್ನು ನಾನು ಯಾವತ್ತೂ ಕೂಡ ಬಿಡಬಾರ್ದು ಅಂತ ನಾನು ಅಂದ್ಕೊಂಡಿದ್ದೀನಿ. ಅದಕ್ಕೆ ನಾನು ನನ್ನ ಕೆಲಸವನ್ನು ನಾನು ಮಾಡ್ತಾಯಿದ್ದೀನಿ ಅಂತ ಹೇಳುತ್ತೆ. ಸರಿ ಅಂತ ಹೇಳ್ಬಿಟ್ಟು ಬುದ್ಧ ಅಲ್ಲೇ ಕೂತಿರ್ತಾನೆ. ಮತ್ತು ತಲೆಯಲ್ಲಿ ನೂರಾರು ಯೋಚನೆಗಳು ಅವನಿಗೆ, ನನ್ನ ಮನೆಗೆ ಹೊರಟೋಗ್ಬಿಡ್ಲ, ನನ್ನ ಕೈಲಿ ಆಗ್ತಿಲ್ಲ, ನನ್ನ ಕೆಲಸ ಆಗ್ತಿಲ್ಲ ಅಂತಕ್ಕಂಥ ಒಂದು ವಿಚಾರಗಳು ಅವನ ತಲೆಯಲ್ಲಿ ಓಡ್ತಾ ಇರ್ತದೆ. ಸಂಜೆ ಆಗುತ್ತೆ. ಸಂಜೆ ಆದಾಗ ಅದೇ ರಸ್ತೆಯಲ್ಲಿ ನಡ್ಕೊಂಡು ಬರ್ತಿರ್ತಕ್ಕಂಥ ಸಂದರ್ಭದಲ್ಲಿ ನೋಡಿದಾಗ ಸುಮಾರು ಉದ್ದದವರೆಗೆ ಆ ಅಳಿಲು ನೀರನ್ನು ಹಾಕಿ ಆ ನೆಲವನ್ನು ತಂಪು ಮಾಡಿರ್ತದೆ. ಈ ಘಟನೆಯನ್ನು ನೋಡಿದಂಥ ಆ ಸಿದ್ಧಾರ್ಥ ಬುದ್ಧನಿಗೆ ಮನಸ್ಸಲ್ಲಿ ಬದಲಾವಣೆ ಆಗುತ್ತೆ. ಆ ಅಳಿಲು ಇಷ್ಟು ಉದ್ದವಾದ ರಸ್ತೆಯನ್ನು ನೀರನ್ನು ಹಾಕಿ ತಂಪು ಮಾಡಿದೆಯಲ್ಲ, ಅಬ್ಬಾ ನಾನೆಂಥ ಮೂರ್ಖ, ಮನೆಗೆ ಹೊರಟೋಗ್ಬಿಡ್ತಿದ್ನಲ್ಲ, ನನ್ನ ಕೈಲಿ ಆಗಲ್ಲ ಅಂತೇಳಿ ಆ ದೃಶ್ಯವನ್ನು ನೋಡಿ ಅವನಿಗೆ ಮನ ಪರಿವರ್ತನೆ ಆಗುತ್ತೆ. ಆ ಮನ ಪರಿವರ್ತನೆ ಆದ ನಂತರ ಮತ್ತೆ ಅವನು ಕಠಿಣ ತಪಸ್ಸಿಗೆ ಕೂಡ್ತಾನೆ. ಅನ್ನ ಆಹಾರವನ್ನೆಲ್ಲ ಬಿಟ್ಟು ತಪಸ್ಸಿಗೆ ಕೂರ್ತಾನೆ. ಕೂತ ಮೇಲೆ ಸ್ವಲ್ಪ ದಿನಗಳ ನಂತರ ಮತ್ತೆ ಸುಜಾತ ಕೊಟ್ಟಂಥ ಒಂದು ಪಾಯಸವನ್ನು ಕುಡಿದು ಅವನಿಗೆ ಜ್ಞಾನೋದಯನೂ ಕೂಡ ಆಗುತ್ತೆ. ಹಲವಾರು ಶಿಷ್ಯರಿಗೆ ಬೋಧನೆಯನ್ನು ಮಾಡ್ತಾನೆ. ಸಮಾಜದಲ್ಲಿರ್ತಕ್ಕಂಥ ಮೂಢನಂಬಿಕೆಗಳನ್ನು ಅಳಿಸೋದಕ್ಕೆ ಪ್ರಯತ್ನವನ್ನು ಮಾಡ್ತಾರೆ ಬುದ್ಧ. ಈ ಒಂದು ಕಥೆಯಿಂದ ನಾವೇನು ತಿಳ್ಕೊಬೇಕಪ್ಪ ಅಂತಂದರೆ, ನಾವು ಯಾವುದಾದ್ರೂ ಒಂದು ಕೆಲಸವನ್ನು ಮಾಡೋದಕ್ಕೆ ನಿಂತರೆ ಅರ್ಧದಲ್ಲೇ ಕೆಲಸವನ್ನು ಕೈ ಬಿಡಬಾರ್ದು. ನನ್ನ ಕೈಲಿ ಆಗ್ತಿಲ್ಲ, ನನ್ನ ಕೈಲಿ ಆಗುತ್ತಾ, ಆಗಲ್ವಾ, ನಾನು ನಿಲ್ಲಿಸ್ಬಿಡ್ತೀನಿ ಈ ಕೆಲಸನ, ಇಲ್ಲಿಗೆ ಸಾಕು ಅಂತಕ್ಕಂಥ ಒಂದು ಸನ್ನಿವೇಶಗಳನ್ನು ನಾವೇನು ಮಾಡಬೇಕಾಗತ್ತೆ, ಬದಲಾಯಿಸ್ಕೊಳ್ಬೇಕಾಗತ್ತೆ. ಮರಳಿ ಪ್ರಯತ್ನವನ್ನು ಮಾಡು, ಟ್ರೈ ಅಗೇನ್, ಮತ್ತೆ ಪ್ರಯತ್ನವನ್ನು ಮಾಡಿ ನಾವು ಅಂದ್ಕೊಂಡಿರೋದನ್ನು ಸಾಧನೆಯನ್ನು ಮಾಡಬೇಕಾಗತ್ತೆ. ಯಾವುದೇ ವಿಚಾರದಲ್ಲೇ ಆಗಿರ್ಬೋದು. ಒಬ್ಬ ವಿದ್ಯಾರ್ಥಿ 2 ಸಬ್ಜೆಕ್ಟಲ್ಲಿ ಫೇಲ್ ಆದರೆ ನನ್ನ ಕೈಲಿ ಆಗಲ್ಲ, ನಾನು ಸ್ಟಾಪ್ ಮಾಡಿಬಿಡ್ತೀನಿ, ನಾನು ಓದಲ್ಲ, ಬೇರೆ ಎಲ್ಲರೂ ಕೆಲಸಕ್ಕೆ ಸೇರ್ಕೋತೀನಿ ಅಂಥೇಳಿ ನಿರ್ಧಾರ ಮಾಡ್ಕೊಳ್ಳೋದಲ್ಲ. ಅದೇನೇ ಆಗಲಿ, ನಿರ್ಧಾರವನ್ನು ಬದಲಾಯಿಸ್ಕೊಂಡು ನಾನು ಓದ್ತೀನಿ, ನಾನು ಪಾಸ್ ಮಾಡೇ ಮಾಡ್ತೀನಿ ಅಂತಕ್ಕಂಥ ಒಂದು ಛಲವನ್ನು ಇಟ್ಕೊಂಡು ನಾವು ಯಾವುದೇ ಕೆಲಸಗಳನ್ನು ಮಾಡಿದ್ರೂ ಕೂಡ ಅದಕ್ಕೆ ಯಶಸ್ಸು ಅಂತಕ್ಕಂಥದ್ದು ಸಿಕ್ಕೇ ಸಿಗುತ್ತೆ ಅಂತ ಹೇಳ್ತಾ, ಆ ಬುದ್ಧ ಆ ಅಳಿಲಿಯಿಂದ ತನ್ನ ಮನ ಪರಿವರ್ತನೆಯನ್ನು ಮಾಡಿಕೊಂಡ ಇದೊಂದು ದಂತಕಥೆ ಅಷ್ಟೇ. ಇಷ್ಟನ್ನು ಹೇಳ್ತಾ ಈ ಒಂದು ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ಧನ್ಯವಾದಗಳು.